ರಾಯರ ಹೆಂಡತಿಯ ಪಾತ್ರ ಅಂದ್ರೆ ಸರಸ್ವತಿ ಅನ್ನುವಂತಹ ಪಾತ್ರ. ಈ ಪಾತ್ರವನ್ನ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ನಲ್ಲಿ ನಟಿಸ್ತಾ ಇರುವಂತಹ ಅಥವಾ ಈ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟಿಯ ನಟನೆ ನಿಜಕ್ಕೂ ತುಂಬಾನೇ ಅದ್ಭುತವಾಗಿದೆ. ಹೀಗಾಗಿನೇ ಜನರು ಕೂಡ ಈ ಒಂದು ಪಾತ್ರವನ್ನ ತುಂಬಾನೇ ಇಷ್ಟಪಡ್ತಾ ಇದ್ದು, ಈ ಪಾತ್ರವನ್ನ ನಿರ್ವಹಿಸಿರುವಂತಹ ನಟಿ ಯಾರಾಗಿರಬಹುದು, ಆ ನಟಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಿರಂತರವಾಗಿ ಮೆಸೇಜ್ ಹಾಗೆ ಕಾಮೆಂಟ್ಗಳನ್ನ ಮಾಡ್ತಾ ಇದ್ರು. ಸೊ ಹೀಗಾಗಿನೇ ನಾವು ಕೂಡ ಈ ನಟಿಯನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ವಿ. ಕೊನೆಗೂ ಪ್ರಯತ್ನ ಸಫಲವಾಗಿದ್ದು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಕೂಡ ಬರುತ್ತೆ. ಹಾಗೇನೆ ಅವರು ತಮ್ಮ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಕೂಡ, ಹಾಗೇನೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಫೋಟೋಸ್ ಗಳನ್ನ ಕೂಡ ನೀಡಿದ್ದಾರೆ. ಸೊ ಹೀಗಾಗಿನೇ ಈ ಒಂದು ವಿಡಿಯೋದಲ್ಲಿ ಈ ಪಾತ್ರವನ್ನ ನಿರ್ವಹಿಸಿರುವಂತಹ ನಟಿಯ ನಿಜವಾದ ಹೆಸರು, ಅವರ ಫ್ಯಾಮಿಲಿ, ಮತ್ತೆ ಇವರ ಎಜುಕೇಶನ್, ಇವರ ಡೇಟ್ ಆಫ್ ಬರ್ತ್, ವಯಸ್ಸು, ಇದೆಲ್ಲದರ ಬಗ್ಗೆ ಮಾಹಿತಿ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತೆ ನೀವು ಇಂಟರ್ನೆಟ್ ಅಲ್ಲಿ ಈ ನಟಿಯ ಬಗ್ಗೆ ಎಷ್ಟೇ ಸರ್ಚ್ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲೇನೆ ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇರೋದು. ಸೊ ಇದೇ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಗೆ ಮೊಟ್ಟ ಮೊದಲು ಬೇಕು ಯಾವುದೇ ಒಂದು ನಟ ಅಥವಾ ನಟಿಯ ಬಗ್ಗೆ ಅಂತ ಹೇಳಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಹಾಗೇನೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಆದಷ್ಟು ಬೇಗ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಮಾಹಿತಿಗಳನ್ನ ತಲುಪಿಸುವಂತಹ ಪ್ರಯತ್ನ ನಮ್ಮ ತಂಡದ ಕಡೆಯಿಂದ ಅಂತೂ 100% ಆಗೇ ಆಗುತ್ತೆ. ಬನ್ನಿ ಇವಾಗ ಈ ಪಾತ್ರವನ್ನ ನಿರ್ವಹಿಸಿರುವಂತಹ ನಟಿಯ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ರಾಯರ ಹೆಂಡತಿಯ ಪಾತ್ರ ಸರಸ್ವತಿ ಪಾತ್ರವನ್ನ ನಿರ್ವಹಿಸಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಪುಣ್ಯ ಮಾಡಿರ್ಬೇಕು. ಈ ಪುಣ್ಯವನ್ನ ಮಾಡಿರೋದು ಪುಣ್ಯ ಅವರೇನೆ. ಹೌದು, ಯಾಕೆ ಅಂತ ಹೇಳಿದ್ರೆ ಇವರ ಹೆಸರು ಪುಣ್ಯ ಅನ್ನೋದಾಗಿದೆ. ಪೂರ್ತಿ ಹೆಸರು ಪುಣ್ಯ ಬಸವರಾಜು ಅನ್ನೋದಾಗಿರುವಂತದ್ದು. ಇವರು ಮೂಲತಃ ಚಾಮರಾಜನಗರದವರು. ಆದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರು ಮೈಸೂರಿನಲ್ಲಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರು ತಮ್ಮ ಡಿಗ್ರಿಯನ್ನ ಮೈಸೂರಿನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ, ಇನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವರ ವಿದ್ಯಾಭ್ಯಾಸ ಏನು ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಇವರ ಫ್ಯಾಮಿಲಿಯ ಕಡೆ ಒಂದ್ಸಲ ನೋಡ್ಕೊಂಡು ಬರೋಣ. ಸೊ ಇವರ ತಂದೆಯ ಹೆಸರು ಬಸವರಾಜು ಅನ್ನೋದಾಗಿದೆ. ಹಾಗೇನೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ಪುಣ್ಯ ಅವರು ತನ್ನ ತಂದೆ ಬಸವರಾಜು ಅವರ ಜೊತೆ ಇರುವಂತಹ ಕೆಲವೊಂದಿಷ್ಟು ಫೋಟೋಸ್ ಗಳನ್ನ ನೋಡ್ತಾ ಇದ್ದೀರಾ. ಸೊ ಬಸವರಾಜು ಅವರ ಫೋಟೋ ಇದಾಗಿರುವಂತದ್ದು. ಹಾಗೇನೆ ಇವರ ತಾಯಿಯ ಹೆಸರು ನಿರ್ಮಲಾ ಅನ್ನೋದಾಗಿದೆ. ನಿರ್ಮಲಾ ಅವರ ಫೋಟೋಸ್ ಅನ್ನ ಕೂಡ ನೀವು ಇವಾಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಪುಣ್ಯ ಮತ್ತೆ ಅವರ ತಾಯಿ ನಿರ್ಮಲಾ ಇಬ್ರು ಕೂಡ ಒಟ್ಟಿಗೆ ಇರುವಂತಹ ಫೋಟೋಸ್ಗಳು ಇವಾಗಿದೆ. ಹಾಗೇನೆ ಪುಣ್ಯ ಬಸವರಾಜು ಅವರಿಗೆ ಒಬ್ಬರು ಬ್ರದರ್ ಕೂಡ ಇದ್ದಾರೆ, ಅಂದ್ರೆ ಇವರಿಗೆ ಒಬ್ರು ತಮ್ಮ ಕೂಡ ಇದ್ದಾರೆ. ಅವರ ಹೆಸರು ವಿಶಾಲ್ ಅನ್ನೋದಾಗಿದೆ. ಪೂರ್ತಿ ಹೆಸರು ವಿಶಾಲ್ ವರ್ಮಾ ಅನ್ನೋದಾಗಿರುವಂತದ್ದು. ಸ್ಕ್ರೀನ್ ಅಲ್ಲಿ ಆ ಒಂದು ಫೋಟೋನ ಕೂಡ, ಅಂದ್ರೆ ಇವರ ತಮ್ಮನ ಫೋಟೋ ಕೂಡ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಇವರ ಎಜುಕೇಶನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವರು ಮೊದಲನೇ ತರಗತಿಯಿಂದ 8ನೇ ತರಗತಿಯ ತನಕನೂ ಕೂಡ ಅಭ್ಯಾಸ ಮಾಡಿದ್ದು ಚಾಮರಾಜನಗರದಲ್ಲೇನೆ. ಸೊ ಚಾಮರಾಜನಗರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಚಾಮರಾಜನಗರದ MCS ಪಬ್ಲಿಕ್ ಸ್ಕೂಲ್ನಲ್ಲಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು, ಇದಾದ ನಂತರ 9th ಹಾಗೇನೆ 10th SSLC, ಸೊ ಇವೆರಡನ್ನು ಕೂಡ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದು ಮೈಸೂರಿನಲ್ಲಿ. ಹೌದು, ಮೈಸೂರಿನಲ್ಲಿರುವಂತಹ ಮರಿ ಮಲ್ಲಪ್ಪ ಹೈಸ್ಕೂಲ್ನಲ್ಲಿ ಇವರು ತಮ್ಮ 9th ಹಾಗೇನೆ 10th ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದಾದ ನಂತರ PU ಶಿಕ್ಷಣಕ್ಕಾಗಿ ಅಂದ್ರೆ PUCಗೋಸ್ಕರ ಇವರು ಮಂಡ್ಯದಲ್ಲಿ ಇರುವಂತಹ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಮಂಡ್ಯದಲ್ಲಿ ಇರುವಂತಹ ಆರಾಧನಾ PU ಕಾಲೇಜ್, ಸೊ ಈ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ತಾರೆ ಪುಣ್ಯ ಬಸವರಾಜು ಅವರು. ಮತ್ತೆ ಸೈನ್ಸ್ ವಿಭಾಗದಲ್ಲಿ ತಮ್ಮ PUCನ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದಾದ ನಂತರ ಅಂದ್ರೆ PUC ಆದ ನಂತರ ಎಂಜಿನಿಯರಿಂಗ್ ಡಿಗ್ರಿಯನ್ನ ಮಾಡಬೇಕು ಅಂತ ಹೇಳಿ ಅವರು ಮೈಸೂರಿನಲ್ಲಿರುವಂತಹ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ. ಹಾಗೆ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ತಮ್ಮ ಇಂಜಿನಿಯರಿಂಗ್ ಡಿಗ್ರಿಯನ್ನ ಕಲಿತಾ ಇದ್ದಾರೆ ಅಥವಾ ಸ್ಟಡಿ ಮಾಡ್ತಾ ಇದ್ದಾರೆ. ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದಾರೆ ಅಟ್ ಪ್ರೆಸೆಂಟ್ ಅಲ್ಲಿ ಪುಣ್ಯ ಬಸವರಾಜು ಅವರು. ಹಾಗಾದ್ರೆ ಇವರು ಜಾಯ್ನ್ ಆಗಿರುವಂತಹ ಕಾಲೇಜ್ ಯಾವುದು, ಯಾವ ಕಾಲೇಜ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ಸೊ ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಇವರು ತಮ್ಮ ಫೈನಲ್ ಇಯರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರೋದು ವಿದ್ಯಾ ವಿಕಾಸ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಸೊ ಈ ಒಂದು ಕಾಲೇಜಿನಲ್ಲಿ ಮೈಸೂರಿನಲ್ಲಿದೆ ಈ ಒಂದು ಕಾಲೇಜ್. ಇನ್ನು ಇವರ ಥಿಯೇಟರ್ ಎಕ್ಸ್ಪೀರಿಯನ್ಸ್, ರಂಗಭೂಮಿ ಹಿನ್ನೆಲೆ ಏನೆಲ್ಲ ಇದೆ, ಸೊ ಅದನ್ನ ನೋಡೋದಾದ್ರೆ ಇವರು ತಮ್ಮ ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಥಿಯೇಟರ್ ನಲ್ಲಿ. ಅಂತ ಹೇಳಿದ್ರೆ ಸಾಕಷ್ಟು ಒಳ್ಳೆಯ ರಂಗಭೂಮಿ ಹಿನ್ನೆಲೆ ಇದೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿನೇ ಗೊತ್ತಾಗುತ್ತೆ. ಹಾಗೇನೆ ಈಗಲೂ ಕೂಡ ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಇದೇ ಒಂದು ತಂಡದಲ್ಲಿ. ಅಂದ್ರೆ ಇವರು ಯಾವ ತಂಡದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ ನೋಡೋದಾದ್ರೆ
ಮಂಡ್ಯ ರಮೇಶ್ ಅವರ ನಟನಾ ರಂಗಶಾಲೆ. ಸೊ ಈ ಒಂದು ರಂಗಶಾಲೆಯಲ್ಲಿ ತಂಡಗಳಿರ್ತವೆ. ಸೊ ಅದರಲ್ಲಿ ಇವರು ತುಂಬಾನೇ ಆಕ್ಟಿವ್ ಆಗಿ ಸಕ್ರಿಯವಾಗಿದ್ದಾರೆ. ಹಾಗೇನೆ ರಂಗಭೂಮಿನಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ, ಸೀರಿಯಲ್ ನಲ್ಲೂ ಕೂಡ ನಟನೆನ ಮಾಡ್ತಾ ಇದ್ದಾರೆ, ಜೊತೆಗೆ ತಮ್ಮ ಎಜುಕೇಶನ್ ಅನ್ನ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ ಅಟ್ ಪ್ರೆಸೆಂಟ್ ಅಲ್ಲಿ. ಎಲ್ಲವೂ ಕೂಡ ಇದೇ ರೀತಿಯಾಗಿ ಚೆನ್ನಾಗಿ ಹೋಗ್ಲಿ. ಮತ್ತೆ ಸೀರಿಯಲ್ ನಲ್ಲೂ ಕೂಡ ಇವರ ನಟನೆ ತುಂಬಾನೇ ಚೆನ್ನಾಗಿನೇ ಮೂಡಿ ಬರ್ತಾ ಇದೆ. ತುಂಬಾ ಜನ ಈ ಒಂದು ಪಾತ್ರವನ್ನ ಮೆಚ್ಕೊಂಡಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಬ. ಅದೇ ರೀತಿಯಾಗಿ ತುಂಬಾ ಜನ ಫ್ಯಾನ್ಸ್ ಕೂಡ ಕಮೆಂಟ್ ಮಾಡ್ತಾ ಇದ್ರು, ಇವರ ನಟನೆ ತುಂಬಾನೇ ಚೆನ್ನಾಗಿದೆ, ಅವ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಹೀಗಾಗಿನೇ ಈ ಒಂದು ವಿಡಿಯೋನ ಮಾಡಿದೀನಿ. ಮತ್ತೆ ಇವರ ಸೀರಿಯಲ್ ಮತ್ತೆ ಸಿನಿಮಾ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇದು ಇವರ ಮೊಟ್ಟ ಮೊದಲ ಸೀರಿಯಲ್ ಆಗಿದೆ. ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನೋದು ಇವರ ಮೊಟ್ಟ ಮೊದಲ ಸೀರಿಯಲ್. ಹಾಗೇನೆ ಇವರು ಯಾವುದೇ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಇದೇ ಇವರ ಮೊದಲ ಸೀರಿಯಲ್ ಆಗಿರುವಂತದ್ದು. ಇನ್ನು ಅವಾರ್ಡ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅಟ್ ಪ್ರೆಸೆಂಟ್ ಅಲ್ಲಿ ಯಾವುದೇ ರೀತಿಯಾಗಿ ಅವಾರ್ಡ್ಗಳು ಸಿಕ್ಕಿಲ್ಲ. ಬಟ್ ನನಗೆ 100% ಗ್ಯಾರಂಟಿ ಇತ್ತು, ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ ಸರಸ್ವತಿ ಅವರ ಪಾತ್ರ ಬಂದಾದ ನಂತರ ಜಿ ಕನ್ನಡದ ವರ್ಷದ ಒಂದು ಪ್ರೋಗ್ರಾಮ್ ಇರುತ್ತಲ್ವಾ, ಅವಾರ್ಡ್ ಫಂಕ್ಷನ್, ಜಿ ಕನ್ನಡ ಕುಟುಂಬ ಅವಾರ್ಡ್ಸ್. ಸೊ ಈ ಒಂದು ಪ್ರೋಗ್ರಾಮ್ ಏನಾದ್ರೂ ಬಂದಿದ್ರೆ 100% ಒಂದಲ್ಲ ಒಂದು ಅವಾರ್ಡ್ ಸರಸ್ವತಿ ಪಾತ್ರವನ್ನ ನಿರ್ವಹಿಸಿರುವಂತಹ ಪುಣ್ಯ ಬಸವರಾಜು ಅವರ ಪಾಲಾಗ್ತಾ ಇತ್ತು. ಇದಂತೂ ನನಗೆ 100% ತುಂಬಾನೇ ಸ್ಟ್ರಾಂಗ್ ಆಗಿ ಫೀಲ್ ಇದೆ. ಹಾಗೇನೆ ಇವರ ಪಾತ್ರ ಇದೇ ರೀತಿಯಾಗಿ ಕಂಟಿನ್ಯೂ ಆಯ್ತು ಸೀರಿಯಲ್ ನಲ್ಲಿ ಅಂತ ಹೇಳಿದ್ರೆ, ಮುಂದಿನ ವರ್ಷ 2027ರಲ್ಲಿ ನಡೆಯುವಂತಹ ಜಿ ಕನ್ನಡದ ಕುಟುಂಬ ಅವಾರ್ಡ್ಸ್ ಅಲ್ಲಿ 100% ಒಂದಲ್ಲ ಒಂದು ಅವಾರ್ಡ್ ಇವರ ಪಾಲಾಗತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಇವರ ಡೇಟ್ ಆಫ್ ಬರ್ತ್, ವಯಸ್ಸು, ಸೊ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಇವರು ಜನಿಸಿದ್ದು 22ನೇ ತಾರೀಕು 2005ನೇ ಇಸ್ವಿನಲ್ಲಿ. ಯಾವ ತಿಂಗಳು ಅಂತ ನೋಡೋದಾದ್ರೆ ಏಪ್ರಿಲ್ ತಿಂಗಳಿನಲ್ಲಿ. ಸೊ ಏಪ್ರಿಲ್ 22, 2005 ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಹೀಗಾಗಿ ಇವರಿಗೆ ಅಟ್ ಪ್ರೆಸೆಂಟ್ ಅಲ್ಲಿ ಎಷ್ಟು ವರ್ಷ ವಯಸ್ಸಾಗತ್ತೆ, ಸೊ ಇದನ್ನ ನೋಡೋದಾದ್ರೆ 21 ವರ್ಷ ವಯಸ್ಸಾದ ರೀತಿನಲ್ಲಿ ಆಗುತ್ತೆ. ಇನ್ನು ಕೂಡ 21ನೇ ವರ್ಷ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. 2026 ಏಪ್ರಿಲ್ 22 ಬಂತು ಅಂತ ಹೇಳಿದ್ರೆ 21 ವರ್ಷ ಕಂಪ್ಲೀಟ್ ಆದ ರೀತಿನಲ್ಲಿ ಆಗುತ್ತೆ. ಸೊ ನಾನು ವಿಡಿಯೋ ಮಾಡ್ತಾ ಇರೋದು 2026 ಫೆಬ್ರವರಿ ತಿಂಗಳಲ್ಲಿ. ಸೊ ಹೀಗಾಗಿ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 21ನೇ ವರ್ಷ ನಡೀತಾ ಇರುವಂತದ್ದು. ಇನ್ನು ಇವರ ಹೈಟ್ ಮತ್ತೆ ವೇಟ್ ನ ಬಗ್ಗೆ ಸರಿಯಾದಂತಹ ಮಾಹಿತಿ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಅಥವಾ ಒಂದು ಅಂದಾಜಿನ ಪ್ರಕಾರ ಇವರ ಹೈಟ್ ಅರೌಂಡ್ 5.1 ಫೀಟ್ ಮತ್ತೆ ವೇಟ್ ಅರೌಂಡ್ 46ರಿಂದ 48 kg ಅನ್ನುವಂತಹ ಮಾಹಿತಿ ಇದೆ. ಬಟ್ ಈ ಮಾಹಿತಿಯನ್ನ ಅವರು ನೀಡಿರೋದಲ್ಲ, ಅಂದ್ರೆ ಅವರ ಹೈಟ್ ಮತ್ತೆ ವೇಟ್ ನ ಬಗ್ಗೆ ಮಾಹಿತಿಯನ್ನ ಅವ್ರು ನೀಡಿರೋದಲ್ಲ. ಸೊ ಇದು ಒಂದು ಅಂದಾಜಿನ ಪ್ರಕಾರ ಇವರ ಹೈಟ್ ಮತ್ತೆ ವೇಟ್. ಸೊ ಇದಿಷ್ಟು ಇವರ ಬಗ್ಗೆ ಮಾಹಿತಿ, ಪುಣ್ಯ ಬಸವರಾಜು ಅವರ ಬಗ್ಗೆ ಮಾಹಿತಿ. ಸೀರಿಯಲ್ ನಲ್ಲಿ ಇವರ ನಟನೆ ಅಂತೂ ನಿಜಕ್ಕೂ ಅದ್ಭುತವಾಗಿದೆ. ಸೊ ಇದೇ ರೀತಿಯಾಗಿ ಇವರ ನಟನೆ ಮುಂದುವರೆದು ಈ ಸೀರಿಯಲ್ ನಿಂದ ಇವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ, ಜೊತೆಗೆ ಮುಂದೆ ಕೂಡ ಸಾಕಷ್ಟು ಒಳ್ಳೆಯ ಪ್ರಾಜೆಕ್ಟ್ಗಳು ಇವರ ಕೈ ಸೇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೂಡ ಇವರ ನಟನೆಯ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಖಂಡಿತವಾಗ್ಲೂ ಈ ವಿಡಿಯೋನ ಪುಣ್ಯ ಬಸವರಾಜ್ ಅವರಿಗೆ ಶೇರ್ ಮಾಡೇ ಮಾಡ್ತೀನಿ ನಾನಂತೂ. ಹೀಗಾಗಿ ಆದಷ್ಟು ಕಮೆಂಟ್ ಮಾಡಿ. ಯಾರಿಗ್ ಗೊತ್ತು, ಪುಣ್ಯ ಬಸವರಾಜ್ ಅವರು ನಿಮಗೂ ಕೂಡ ರಿಪ್ಲೈ ಮಾಡಿದ್ರು ಮಾಡಬಹುದು. ಸೊ ಆದಷ್ಟು ಕಮೆಂಟ್ ಮಾಡಿ, ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾರ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.